ನಮಸ್ಕಾರ ರೀ. ನೋಡ್ರಿ, ಶೀತ ಜ್ವರ ಬಂದು ಬಾಯಿ ಕೆಟ್ಟಿದ್ರೆ, ದಿನ ಬ್ಯಾಳೆ ಸಾರು ಉಂಡು ಬೇಜಾರಾಗಿದ್ರೆ, ಏನಾದರೂ ಚೇಂಜಸ್ ಬೇಕು ಅಂದಾಗ ಈ ಒಂದು ತಂಬುಳಿನ ಖಂಡಿತ ಮಾಡ್ಕೊರಿ. ಸೂಪರಾಗಿರ್ತೈತಿ ಇದು. ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಉಂಡ್ರೆ ಸೂಪರಾಗಿರ್ತೈತಿ. ಅನ್ನದ ಜೊತೆ ಉಣ್ಣೋದಕ್ಕಿಂತ ಬರೀ ಕುಡಿಯಾಕನ ಭಾಳ ಇಷ್ಟ ನೋಡ್ರಿ. ಇದು ಒಂದು ಲೋಟ ಕುಡಿದ್ಬಿಟ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಬಾಯಿ ಕೆಟ್ಟಿರ್ತೈತಲ್ಲ, ಸರಿಯಾಗಿಬಿಡ್ತೈತಿ. ಅದಕ್ಕೋಸ್ಕರ ನಾನಿವತ್ತು ತಂಬುಳಿ ಮಾಡಕತ್ತಿದ್ದೆ ನಮ್ಮ ಮನೆಯೊಳಗೆ. ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡಕತ್ತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಹುಣಸೆ ಹಣ್ಣನ್ನ ನೆನೆಸ್ಕೊಂಡು ರಸ ತೆಗೆದಿಟ್ಕೊಂಡೇನಿ. ಇವಾಗ ನೋಡ್ರಿ, ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. 1 ಒಣ ಮೆಣಸಿನ್ಕಾಯಿ ಮುರಿದು ಹಾಕೋನು. 1 ಕಡ್ಡಿ ಫ್ರೆಶ್ ಕರಿಬೇವು ಹಾಕೋನು. ಫ್ರೆಶ್ ಕರಿಬೇವು ಹಾಕೋನು ಅಂದೆ. ಫ್ರೆಶ್ ಕರಿಬೇವು ಇಲ್ಲ ರೀ ಅಂತ ಅನ್ಬೇಡ್ರಿ, ಇದ್ದದ್ದು ಹಾಕ್ರಿ. 1 ಗಡ್ಡಿ ಜವಾರಿ ಬೆಳ್ಳುಳ್ಳಿ ಮೇಲಿನ ಸಿಪ್ಪಿ ತೆಗೆದು ಕ್ರಷ್ ಮಾಡಿ ಹಾಕಾಕತ್ತೀನಿ. ಸಣ್ಣ ಉರಿಯೊಳಗೆ ಬಾಡಿಸ್ಕೋಬೇಕಿದ್ನೆಲ್ಲ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ. ನಮ್ಮ ಮನೆಯೊಳಗಂತೂ ಊಟಕ್ಕಿಂತ ತಿಳಿ ಸಾರು, ಆಮೇಲೆ ರಸಮ್ಮು, ಈ ತಂಬುಳಿ ಬರೀ ಕುಡಿಯಾಕನ ಖಾಲಿ ಆಕೈತೆ ನೋಡ್ರಿ. ಅನ್ನಕ್ಕಿಂತ ಕುಡಿಯಾಕನ ಇಷ್ಟಪಡ್ತೇವೆ ನಾವೆಲ್ಲರೂ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಉಪ್ಪು ಖಾರ ಹುಳಿ ಬೆಲ್ಲ ಸೂಪರಾಗಿರ್ತೈತಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ಬೋದು ಇದನ್ನು, ತಂಬುಳಿ. ಇವಾಗ ಹುಣಸೆ ರಸ ಹಾಕಿಬಿಡೋಣ. ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಬಾಡಿದ ನಂತರ ಹುಣಸೆ ರಸ ಹಾಕಿಬಿಡೋಣ. ಫಸ್ಟ್ ಹಾಕಿದ್ದು ಹುಣಸೆ ರಸ, ಮತ್ತೊಂದು ಲೋಟ ಅದ್ರಾಗ ನೀರು ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. 4 ಜನಕ್ಕಾಗಷ್ಟು ಮಾಡಕತ್ತೇನೆ ನಾನಿಲ್ಲೇ. ಇದು ಖಾರ ಪುಡಿ. ಅರಿಶಿಣ ಪುಡಿ ಹಾಕೋನು. ಮನೆಯಾಗ ಮಾಡಿದಂಥ ಮಸಾಲ ಪೌಡ್ರ್ ಹಾಕೋನು 1 ಅರ್ಧ ಸ್ಪೂನು. ಈಗ ಹುಣಸೆ ಹಣ್ಣು ಹಾಕ್ಯಾವಲ್ಲ, ಹುಣಸೆ ಹಣ್ಣಿನ ರಸ, ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಲೇಬೇಕು. ಬೆಲ್ಲ ಹಾಕೋನು. ಇದನ್ನು ಕುಡಿತಾ ಇದ್ರೆ ಇನ್ನೂ ಬೇಕು ಅನ್ನಿಸ್ತೈತೆ, ಅಷ್ಟೊಂದು ಟೇಸ್ಟಾಗಿರ್ತೈತಿ ನೋಡಿರಿ. ಇಷ್ಟೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ 5 ನಿಮಿಷ ಫಳ ಅಂತ ಕುದಿಸ್ಬೇಕಿದ್ನ. ಸಣ್ಣ ಉರಿಯೊಳಗೆ ಚಲೋ ಹೊತ್ನಂಗೆ ಕುದಿಬೇಕಿದು. ಫೈನಲಾಗಿ ಕೊತ್ತಂಬರಿ ಹಾಕೋಣ. ಸೂಪರಾದಂಥ ತಂಬುಳಿ ರೆಡಿ ಆಕೈತಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ ಒಂದು ಲೈಕ್ ಕೊಡಿರಿ ಇಷ್ಟ ಆದರೆ. ಆನಂತರ ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಸಪೋರ್ಟು ಹೆಲ್ಪು ಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇವಾಗ ನೋಡಿರಿ, ತಂಬುಳಿ ರೆಡಿ ಆಯಿತು. ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. 5 ನಿಮಿಷದಾಗ ರೆಡಿ ಆಗ್ತತಿ. ಪಟ್ ಅಂತ ಮಾಡ್ಕೋಬೋದು ನೋಡಿರಿ. ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.